ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನನ್ನ ಲಾಸ್ಟ್ ವಿಡಿಯೋನ ನೋಡಿ ಯಾರ್ಯಾರು ನನಗೆ ವಿಶ್ ಮಾಡಿದ್ದೀರಾ, ಹಾಗೆಯೇ ವಿಡಿಯೋನ ಲೈಕ್ ಮಾಡಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ದೀರಾ, ಎಲ್ರಿಗೂ ತುಂಬಾ ಧನ್ಯವಾದಗಳು. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ, ಲೈಕ್ ಮಾಡಿದೆ, ಕಮೆಂಟ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ಪೂಜೆ ಆಗಿರೋದೆಲ್ಲ, ಪೂಜೆ ಎಲ್ಲ ಮುಗಿದ ಮೇಲೆ ನಾವೇನು ಕಳಶದ ಬಿಂದಿಗೆಗೆ ನೀರು ತುಂಬಿಸಿದ್ವಿ ಅದನ್ನೆಲ್ಲ ಹಾಯ ಕಟ್ಟಿದ್ವಲ್ಲ, ಅಂದರೆ ಆಯದ್ದು ದಾರ ಕಟ್ಟಿದ್ವಲ್ಲ, ಅದು ಅದು ಹೆಂಗೆ ಕಟ್ಟಿದ್ರು ಅದ್ರ ಪ್ರಕಾರನೇ ನೀರೆಲ್ಲ ಹಾಕೊಂಬರ್ಬೇಕು ಅಂತ ಹೇಳಿದರು. ಅದಕ್ಕೆ ನಾನು, ಮಕ್ಕಳು, ಅಮ್ಮ ಮತ್ತು ನಮ್ಮ ಮನೆಯವರೆಲ್ಲ ಹಾಕ್ತಾಯಿದ್ವಿ. ಒಂಥರ ಚೆನ್ನಾಗಿತ್ತು ಈ ಶಾಸ್ತ್ರಗಳೆಲ್ಲ ಮಾಡುವಾಗ. ಎಷ್ಟು ಚೆಂದ ಅನಿಸುತ್ತೆ ಅಲ್ವಾ. ನಾವು ಫಸ್ಟ್ ಮನೆ ಕಟ್ಟಿದಾಗ ಇದನ್ನು ಮಾಡಿದ ನೆನಪು ನನಗೆ. ಆಮೇಲೆ ಈ ಶಾಸ್ತ್ರಗಳೆಲ್ಲ ಅಷ್ಟೊಂದು ಮಾಡಿದ ನೆನಪೇ ಇಲ್ಲ. ಸೊ ಖುಷಿ ಆಗ್ತಾಯಿತ್ತು ಎಲ್ಲರೂ ಸೇರಿ ಈ ಥರ ಮಾಡ್ತಾಯಿದ್ದು. ಇದ್ದವ್ರು ಕಮ್ಮಿ ಜನ ಆದರೂ ಇದ್ದಷ್ಟು ಜನ ನಮಗೆ ಮನಸ್ಸಿನಿಂದ ವಿಶ್ ಮಾಡೋರೇ ಆಗಿದ್ದರು. ಸೊ ಅವತ್ತಿನ ದಿನ ಅಂತೂ ತುಂಬಾ ಖುಷಿ ಅನ್ನಿಸ್ತು. ಇನ್ನು ಶಾಸ್ತ್ರ ನೋಡ್ತಾ ಇರಲ್ಲ, ಅಲ್ಲಿ ನಡೆಯೋದಕ್ಕೆ ನಮಗೆ ತುಂಬ ಕಷ್ಟ ಅನಿಸ್ತಿತ್ತು. ಯಾಕಂದರೆ ನಾವು ಆಲ್ರೆಡಿ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿ ಅಲ್ಲಿ ಕಟ್ತಾ ಇದ್ದರಿಂದ ಅಲ್ಲಿ ಗಾರೆಗಳದ್ದು ಪೀಸು ಮತ್ತು ಈ ಕಬ್ಬಣದ ಪೀಸ್ಗಳೆಲ್ಲ ತುಂಬ ಇತ್ತು. ನಡಿಲಿಕ್ಕೆ ಆಗ್ತಿರ್ಲಿಲ್ಲ, ಕಾಲೆಲ್ಲ ಉರಿ ಬರ್ತಿತ್ತು, ಆ ಥರ ಆಗ್ತಿತ್ತು. ಅಂದ್ರೂ ಅಡ್ಜಸ್ಟ್ ಮಾಡಿಕೊಂಡು ಅದೊಂಥರ ಖುಷಿನಲ್ಲಿ ಅದು ಏನೂ ಅನ್ನಿಸ್ತಾ ಇರಲಿಲ್ಲ ಆ ಟೈಮ್ಗೆ. ಬಟ್ ಆಮೇಲೆ ಸಂಜೆ ಆಯ್ತಾ ಕಾಲು ಉರಿ ಜಾಸ್ತಿ ಸ್ಟಾರ್ಟ್ ಆಗಿಬಿಡ್ತು. ಅಲ್ಲಿ ನಮ್ಮ ಮಲ್ಲೇಶಣ್ಣ, ಕುಮಾರಣ್ಣ ಎಲ್ಲ ಇದ್ರಲ್ಲ, ಅವ್ರು ರೇಗಿಸ್ತಾಯಿದ್ರು, ನಮಗೆ ಆಗ್ತಿಲ್ಲ ಓಡಾಡೋದಕ್ಕೆ, ನೀವಿನ್ನು ಮನೇಲಿ ಸೂಕ್ಷ್ಮವಾಗಿರೋರು, ನಿಮಗೆ ನಡೆಯೋಕ್ಕಾಗುತ್ತಾ ಅಂತ ರೇಗಿಸ್ತಿದ್ರು. ಅಂದ್ರೂ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಮನೆಯವರು ಒಂದಷ್ಟು ಪೂಜೆಗಳಲ್ಲಿ, ಶಾಸ್ತ್ರಗಳಲ್ಲಿ ಭಾಗಿಯಾದರೂ ತುಂಬಾ ಖುಷಿಯಾಯಿತು. ಅವ್ರು ಯಾವತ್ತೂ ಅವರೆಲ್ಲ ಮಾಡೋದಿಲ್ಲ ನೋಡಿ. ನನ್ನ ಮಕ್ಕಳು ಸರ್ಕಸ್ ಮಾಡ್ತಿದ್ರು ನಡಿಲಿಕ್ಕೆ. ಇನ್ನು ನೆಕ್ಸ್ಟು ನನಗೆ ಪರ್ಸ್ನಲ್ ಕಮೆಂಟ್ ಹಾಕಿದರು, ಏನು ಕಟ್ಟಿಸ್ತಾ ಇದ್ದೀರಾ ಬಿಲ್ಡಿಂಗ್ ನೀವು ಹೇಳಿ ಅಂದ್ಬಿಟ್ಟು. ಡೆಫಿನೆಟ್ಲಿ ಶೇರ್ ಮಾಡ್ತೀನಿ, ಬಿಲ್ಡಿಂಗ್ ಶುರು ಆಗಲಿ, ಅದಾದಮೇಲೆ ನಿಮ್ಮ ಜೊತೆನೇ ಶೇರ್ ಮಾಡ್ತೀನಿ. ಯಾಕಂದರೆ ಪ್ರೊಸೆಸ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಹೇಳೋದು ಬೇಡ, ಇದನ್ನೇ ಹಾಕೋದು ಬೇಡ ಅಂದ್ಕೊಂಡಿದ್ದೆ. ಆಮೇಲೆ ಒಂದು ಮೆಮೊರಿ ಯಾಕೆ ಹಾಕಬಾರ್ದು ಅಂತ ಹಾಕಿದ್ದೀನಿ ಅಷ್ಟೇ. ಅದೆಲ್ಲ ಪ್ರೊಸೆಸಿಂಗ್ ಸ್ಟಾರ್ಟ್ ಆದಮೇಲೆ ಡೆಫಿನೆಟ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಅಂತ ಈ ವಿಡಿಯೋ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲೂ ಹೇಳ್ದೇ ಇರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಅದಾದಮೇಲೆ ಈ ಪೂಜೆ ಎಲ್ಲ ಮಾಡಿದ್ದು ನಿಜವಾಗ್ಲೂ ಖುಷಿ ಆಯಿತು. ನೆಕ್ಸ್ಟು ನಾವು ಭೂಮಿ ಪೂಜೆ ಮಾಡುವಾಗ ಎಂಥದಪ್ಪ ಗೋಲ್ಡು ಮತ್ತು ಬೆಳ್ಳಿ ತುಣುಕು ಮತ್ತು ನವರತ್ನದೊಂದು ಬಾಕ್ಸ್ ಬರುತ್ತೆ, ಅದನ್ನೆಲ್ಲ ಹಾಕಬೇಕು. ಈಗ ನೋಡಿ ಅಲ್ಲಿ ಭೂಮಿನಲ್ಲಿ ಆರೆನಲ್ಲಿ ಹಿಂಗೆ ಹೋಲ್ ಮಾಡಿಸ್ತಿದ್ದಾರಲ್ವ, ಅಲ್ಲಿಗೆ ಅದನ್ನೆಲ್ಲ ಹಾಕಬೇಕು. ಮೈಸೂರಿಂದ KR ನಗರಕ್ಕೆ ತೊಗೊಂಡೋಗಿದ್ದೀನಿ, ಆದರೆ ಇಲ್ಲಿಗೆ ತೊಗೊಂಬರೋದೇ ಮರ್ತುಬಿಟ್ಟೆ. ಕೆಲಸದ ಟೆನ್ಷನಲ್ಲಿ ಮರೆತು ಅಮ್ಮನಿಗೆ ಮತ್ತು ದೀಕ್ಷೆನ ಕಳಿಸಿ ತರಿಸ್ದೆ. ನೀವು ಅಷ್ಟೇ ಇದನ್ನೆಲ್ಲ ಸ್ವಲ್ಪ ಬೇಗನೆ ಏನಾದರೂ ಈ ಥರ ಪೂಜೆ ಮಾಡುವಾಗ ಮುಂಚೆನೇ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ರೆಡಿ ಮಾಡಿದ್ದೆ, ಬಟ್ ತೊಗೊಂಡೋಗಿದ್ದು ಸ್ವಲ್ಪ ಮರ್ತೆ ಅಷ್ಟೇ. ಆಮೇಲೆ ತಂದುಕೊಟ್ರು, ಕಾಲ್ಗೆ ಹೆಜ್ಜೆದು ನಮ್ಮಮ್ಮನೇ ಬಿಚ್ಚಿಕೊಟ್ಟು, ಬೆಳ್ಳಿ ಸಿಗಲೇ ಇಲ್ವಂತೆ ಅವರಿಗೆ. ಇದನ್ನೆಲ್ಲ ಹಾಕಿ ಇಲ್ಲಿಗೆ ಅಕ್ಷತೆ, ಹೂವು ಎಲ್ಲ ಹಾಕಿ ಹಾಲು ತುಪ್ಪ ಬಿಡೋದು ಅಂತಾರೆ. ಅದನ್ನು ಮಾಡಬೇಕು. ಏನಕ್ಕೆ ಹೇಳಿ, ಈ ಬಿಲ್ಡಿಂಗ್ ಶುರು ಮಾಡ್ತೀವಲ್ವ, ಇವಾಗ ಏನು ಅವಘಡಗಳಾಗದೆ, ಯಾರಿಗೂ ಏನೂ ತೊಂದರೆ ಆಗದೆ, ಎಲ್ಲ ಒಳ್ಳೆಯದಾಗಲಿ, ಶಾಂತಿಯಿಂದ ಇರಲಿ ಅಂತ ಭೂಮಿ ಪೂಜೆ ಮಾಡ್ಸೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ನಿಜಾನ ಕಮೆಂಟ್ ಮಾಡಿ. ಖುಷಿ ಆಯಿತು ಇದೆಲ್ಲ ಮಾಡಿ. ಆಮೇಲೆ ಈ ಕಲ್ಲೇನಿದೆ ಇದಕ್ಕೆ ಅರಿಶಿನ ಕುಂಕುಮ, ಅದನ್ನು ಫಸ್ಟ್ ತೊಳೆದು ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕಬೇಕು. ಆಮೇಲೆ ಅದಕ್ಕೆ ಒಂದು ಅರಿಶಿನ ದಾರ ಕಟ್ಟಿಸ್ತಾಯಿದ್ರು. ಅವಾಗ ಕೇಳ್ತಾ ಇದ್ದೆ, 3 ಗಂಟೆ ಆಗ್ಬಿಡ್ಲ ನನಗೆ, ಹೆಂಗೂ ಚಾನ್ಸ್ ಸಿಕ್ಕಿರಲ್ವ ನಮಗೆ ಹೆಣ್ಮಕ್ಳಿಗೆ, ಇಲ್ಲೇ 3 ಗಂಟೆ ಹಾಕ್ಲಾ ಅಂತ. ಅಯ್ಯೋ ಹಾಕಮ್ಮ, ಅದಕ್ಕೇನಂತೆ ಯಾರು ಹಾಕಿದ್ರೆ ಏನೋ, ಹೆಂಡ್ತಿರ ಮಾತನ್ನ ನಾವು ಕೇಳಲೇಬೇಕು ಅಂದ್ಕೊಂಡು ರೇಗಿಸ್ತಾಯಿದ್ರು. ಅದಕ್ಕೆ ಎಲ್ಲರೂ ಮನೆ ಸ್ಟೋರಿ ಅದೇನೇ ಬಿಡಿ ಅಂದ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದೆ. ಅಂದರೆ ಗಂಡು ಮಕ್ಕಳು ತಾಳಿ ಕಟ್ಟರು ಹೆಂಡ್ತಿರ ಮಾತನ್ನೇ ಕೇಳಬೇಕು ಅಂತ ರೇಗಿಸ್ತಾಯಿದ್ರು ಅವರು. ಅದನ್ನೆಲ್ಲ ಮಾಡಿ ನೆಕ್ಸ್ಟಿಕ್ಕೆಲ್ಲ ತೆಗೆದಿಟ್ಟು ಅದಕ್ಕೆ ಒಂದು ಗುದ್ಲಿಲಿ ಮಣ್ಣು ಹಾಕ್ಬಿಟ್ರೆ ಇಲ್ಲಿಗೆ ನಮ್ಮ ಪೂಜೆಗಳೆಲ್ಲ ಮುಗೀತು ಅಂತ ಹೇಳಿದ್ರು ನಮ್ಮ ಮನೆಯವರು. ಅದನ್ನು ತುಂಬ ಕಟ್ಟುನಿಟ್ಟಾಗಿ ಏನು ಹೇಳ್ತಾಯಿದ್ರು ನಮ್ಮ ಅರ್ಚಕರು, ಎಲ್ಲ ನೀಟಾಗಿ ಮಾಡಿಬಿಟ್ರು. ಅದಕ್ಕೆ ತುಂಬಾ ಖುಷಿ ಇತ್ತು. ಅದಾದಮೇಲೆ ಏನು ನಾವು ಕಳಶದ ಬಿಂದಿಗೆ ನೀರಿನ ಉಳಿದಿತ್ತು ಅದು, ಮತ್ತು ಮಾವಿನ ಸೊಪ್ಪು, ಅಲ್ಲಿಗೆ ಕಟ್ಟಿದಂತಹ ಧಾನ್ಯಗಳದ್ದು ಗಂಟು ಎಲ್ಲನೂ ಹಾಕ್ಬಿಡಿ ಅದರೊಳಗಡೆಗೆ ಅಂತ ಹೇಳಿದ್ರು. ಎಲ್ಲ ಹಾಕಿ ಪೂಜೆನ ಇಲ್ಲಿಗೆ ಸಮಾಪ್ತಿ ಮಾಡಿದ್ವಿ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಪುರೋಹಿತರಿಗೆ ಆಗಲಿ, ನಮ್ಮ ಕಾಂಟ್ರಾಕ್ಟರ್ಗೆ ಆಗಲಿ ಫಲ ಪುಷ್ಪ ಎಲ್ಲ ಕೊಡೋದು ಇದ್ದೇ ಇರುತ್ತಲ್ವ. ಅದಕ್ಕೆ ಮುಂಚೆ ನಮಗೆ ಕೊಟ್ಟರು ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿ ಅವರು, ನೀವೇನು ಶುರು ಮಾಡಿದ್ರಿ ಎಲ್ಲವೂ ತುಂಬ ಒಳ್ಳೆ ರೀತಿಯಲ್ಲಿ ಮುಗಿಲಿ ಅಂದ್ಬಿಟ್ಟು ಮಾಡಿದ್ರು. ನಮಗೆ ವಿಶ್ ಮಾಡಿದ್ರು ನಮ್ಮ ಅರ್ಚಕರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ನೀವು ಇಟ್ಕೊಳ್ಳಿ, ನಮಗೆ ಬೇಡ ಅಂದರೆ ಇಲ್ಲ, ಇದು ಫಲ ಪುಷ್ಪ ಎಲ್ಲ ನೀವೇ ಇಟ್ಕೊಳ್ಳಿ, ನಿಮಗೆ ಒಳ್ಳೇದು ಮಾಡಲಿ ದೇವರು,
ನೀವೇನು ಅಂದ್ಕೊಂಡಿದ್ರೆ ಅದೆಲ್ಲ ನೆರವೇರಲಿ, ತುಂಬ ಹೂವೆತ್ತದಾಗೆ ಅಂತಾರಲ್ವ ಆ ರೀತಿ ಕೆಲಸಗಳೆಲ್ಲ ಆಗಲಿ ಅಂತ ವಿಶ್ ಮಾಡ್ತಾಯಿದ್ರು. ಖುಷಿ ಆಯಿತು ಅಲ್ವಾ. ಎಷ್ಟು ಸಲ ಹೇಳ್ತೀನಲ್ವ ಆ ವರ್ಡ್ನ. ಬರೀ ಇಲ್ಲಿ ನಮಗೆ ಮಾತ್ರ ಅಲ್ಲ, ಎಲ್ಲರೂ ಕರೆದು ನಿಲ್ಲಿಸಿ ನಿಮ್ಗಳಿಗೂ ಒಳ್ಳೆಯದಾಗಲಿ ಅಂದರು. ನಾನು ಕೂಡ ನಮ್ಮ ಭೂಮಿ ಪೂಜೆಗೆ ಬಂದಂಥ ಈ ಎಲ್ಲ ಒಳ್ಳೆಯ ಮನಸ್ಸುಗಳಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥಿಸ್ತೀನಿ. ಅದಾದಮೇಲೆ ನಮ್ಮ ಕಾಂಟ್ರಾಕ್ಟರ್ ಅವರಿಗೆ ಕಾಂಟ್ರಾಕ್ಟರ್ ಅಂದರೆ ದೂರ ಅನ್ನಿಸ್ಬಿಡ್ತದೆ, ನಮ್ಮ ಕೃಷ್ಣಪ್ಪ ಅವ್ರಿಗೂ ಕೂಡ ಫಲ ತಾಂಬೂಲನ ಕೊಟ್ಟು ಅವ್ರ ಹತ್ರನೂ ಚೆನ್ನಾಗಿ ಕಟ್ಕೊಡಿ, ಎಲ್ಲ ಒಳ್ಳೇದಾಗಲಿ, ಅವರು ವಿಶ್ ಮಾಡಲಿ ಅಂತ ಹೇಳ್ತಾಯಿದ್ರು ಅರ್ಚಕರು. ಅವ್ರಿಗೂ ಹೇಳ್ಬಿಡಿ ಹೆಂಗೆ ಅಂದ್ಬಿಟ್ಟು ಅಂತ. ಇನ್ನು ನೆಕ್ಸ್ಟು ತಿಂಡಿ ತಿನ್ನೋ ಸಮಯ. ನನಗೆ ಟೈಮ್ ಆಗಲಿಲ್ಲ ಅಡುಗೆ ಮಾಡಲಿಕ್ಕೆ. ಇಷ್ಟು ಸತಿ ನಾನು ಯಾವ್ದು ಮನೆ ಪೂಜೆ ಮಾಡಿದಾಗಲೂ ನಾನೇ ಅಡುಗೆ ಮಾಡಿದ್ದೀನಿ. ಈ ಸಲ ನನಗಾಗಲಿಲ್ಲ, ಅದಕ್ಕೆ ಕೇಟ್ರಿಂಗೇನೆ ಆರ್ಡ್ರ್ ಕೊಟ್ಬಿಟ್ಟಿದ್ವಿ. ಏನೇನಂತ ಇವಾಗ ನನ್ನ ಮಗಳು ಹೇಳ್ತಾ ಹೋಗ್ತಾಳೆ, ಕೇಳಿ. ಟೈಮ್ ಎಷ್ಟು? ತಿಂಡಿ ಏನೇನಂತ ಹೇಳು ಮಗನೇ. ತಿಂಡಿ ನೋಡಿ, ವಡೆ, ಇಡ್ಲಿ, ಸಾಗು, ಚಟ್ನಿ, ಬಾತು, ನೀರು, ಸ್ವೀಟು. ಅವರೆಲ್ಲ ಆದ್ಮೇಲೆ ಬಂದ್ರೆ ನಮ್ಮ ಅಪ್ಪ ನೋಡಿ ಚೇರ್ ಖಾಲಿ ಐತೆ ಬನ್ನಿ ಅಂದರೆ ಬತ್ತಾ ಇಲ್ಲ. ಚೇರು ಇವ್ರವ್ರ ಹೆಂಡ್ತಿ, ನಾನು ಇವ್ರವ್ರ ಮಗಳು, ಇವ್ರು ಅವ್ರ ಮಗಳು. ನೋಡಿ ಫಸ್ಟಲ್ಲೇ ಹಿಂಗೆ ತಿಂತವ್ರೆ ಅಂತ ಅಂದ್ಬಿಟ್ಟು ಇಡ್ಲಿ ತಿಂತಾಳಲ್ಲ ಮಗಳು, ಅದು ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದಳು. ನೋಡಿ ಇವ್ರ ಮಕ್ಕಳು ಇನ್ನೂ ಬಂದಿಲ್ಲ. ರೇಡಿಯೋ ಮೈದಾನದಲ್ಲಿ ಡ್ಯಾನ್ಸ್ ಮಾಡಕ್ಕೆ ಹೋಗೋರು. ಅವ್ರು ಬರ್ಸಕ್ಕೆ ನಾವೆಲ್ಲ ಮಾಡ್ತದ ಮನ್ಸಲ್ಲ ಇಲ್ಲ ಇದ್ದ ಅಷ್ಟೇ ಅವ್ರಿಗೆ. ಅವಳಿಗೆ ಹೆಂಗಾರಲ್ಲಿ ಅವನಿಗೆ ಮಾತ್ರ ಮನುಷ್ಯರ ಅವಳನ್ನ ಎಷ್ಟು ತಲೆ ಕೆಲ್ಸದ ಗೊತ್ತಿದೆ. ಅವ್ರಿಬ್ರು ಸೇರ್ಕೊತಾರೆ. ಡ್ಯಾನ್ಸ್ ಮಾಡಲ್ಲ, ರಜಾ ಕೊಡ್ತೀನಿ ಅಂತ ನಾನು ಅಕ್ಕೋ 2 ಸಲ ಕ್ಯಾನ್ಸಲ್ ಮಾಡಿ ಮತ್ತೆ ಸೇರಿಸಿರೋದು. ಬರ್ತಾನೆ ನಿಧಾನ ಜಾಯ್ನ್ ಆಯ್ತಾರೆ. ಬೇಡ ಅನ್ಕೊಂಡು ಇವಳಿಗೆ ನಾಳೆ ಎಕ್ಸಾಮ್ ಐತೆ, ಎಷ್ಟು ಆರಾಮಾಗಿ ಕೂತೋಳು ನೋಡಿ. ಭಯ ಆಯ್ತಾ ಒಂಚೂರಾದ್ರು? ಆರಾಮಾಗಿ ಇಡ್ಲಿ ತಿನ್ಕೊಂಡು ನಿಂತರ ಭಯ ಆಡ್ತಿ ಎಕ್ಸಾಮ್ ಬರ್ದಾರ ಹೋಗು. ಹೆಂಗಿದ್ರು ನಾಳೆ ಎಕ್ಸಾಮ್ ಬರ್ದ್ರೆ ಆಯ್ತು ಅಂತ ಅಷ್ಟೇ. ವರ್ಡ್ ಎಕ್ಸಾಮ್ ನೋಡ್ಕೊಳ್ಳೋದು. ನಮಗೆ ಟೆನ್ಷನ್ ಐತೆ, ಅವಳಿಗೆ ಟೆನ್ಷನ್ ಇಲ್ಲ. ಬಾಯ್ ಬಿಡು ನೀನು ಬಾಯಿನ. ಇಲ್ಲಿಂದ ಹೋದ್ರೆ ಇನ್ನೇನು ಕೆಲಸ ಅಲ್ವಾ? ಒಂದು ಸ್ವಲ್ಪ ಹೊತ್ತು ಮಲಿಕತ್ತೀನಿ. 4 ಗಂಟೆಗೆ ಇದ್ದವಳೆ. 4 ಗಂಟೆಗೆ ಎದ್ದು ಮತ್ತೆ ಮಲಿಕೊಂಡು. ಬಾಯ್. ಇನ್ನು ನಮ್ಮದೆಲ್ಲ ತಿಂಡಿ ಮುಗಿಸ್ಕೊಂಡು ಅಕ್ಕಪಕ್ಕ 1-2-3 ಮನೆಗೆ ತಿಂಡಿ ಮತ್ತು ಸ್ವೀಟ್ ಎಲ್ಲ ತೊಗೊಂಡೋಗಿ ನಮ್ಮ ದೀಪ್ತಿಗೆ ಕೊಟ್ಟು ಬಂದಳು. ಇದೆಲ್ಲ ಆದಮೇಲೆ ಸ್ವಲ್ಪ ಕೂತು ರೆಸ್ಟ್ ಮಾಡಿದ್ವಿ. ಬೆಳಿಗ್ಗೆಯಿಂದ ಕಂಟಿನ್ಯೂಸ್ ಕೆಲಸ ಇತ್ತು. ತಿಂಡಿ ತಿಂದು ಸ್ವಲ್ಪ ಕೂತು ಆಮೇಲೆ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿದ್ವಿ. ಅದು ವೀಡಿಯೋ ಮಾಡಿದ್ದೆ, ಆ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದ್ದೆ, ಕ್ಷಮೆ ಇಲ್ಲಿ. ಮತ್ತೊಮ್ಮೆ ನಮ್ಮ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೋದರೆ ವೀಡಿಯೋನ ಹಾಕ್ತೀನಿ ಅದನ್ನು. ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ಫ್ರೆಶ್ನಪ್ ಆಗಿ ನಾನು ಮತ್ತು ದೀಕ್ಷಾ ಇಬ್ಬರೂ ಕೇಕ್ ತೊಗೊಂಬರೋಣ ಅಂತ ಹೋದ್ವಿ. ಇನ್ನು ನನ್ನ ತಮ್ಮನ ಮಕ್ಕಳು ಕೂಡ ಬಂದರು. ಅವ್ರಿಗೂ ಡ್ಯಾನ್ಸ್ ಇತ್ತು ಅವತ್ತು, ಗಣರಾಜ್ಯೋತ್ಸವ ಇದ್ದಿದ್ದರಿಂದ ಇಬ್ಬರು ಡ್ಯಾನ್ಸ್ ಸೇರಿದ್ರು. ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಬಂದರು. ನಾವು ಮಾತ್ರ ಹೋಗೋಕ್ಕಾಗಲಿಲ್ಲ. ಏನಕ್ಕಂದರೆ ನಮ್ಮ ದೀಕ್ಷಾ ಮತ್ತು ದೀಪ್ತಿ ಇಬ್ಬರೂ ಜಗಳ ಆಡ್ಕೊಂಡ್ರು. ಎಷ್ಟು ಚೆನ್ನಾಗಿದ್ರಲ್ವ ಬೆಳಿಗ್ಗೆಯಿಂದ ನೋಡಿದರೆ. ಆದರೆ ಇಬ್ಬರು ಜಗಳ ಆಡಿಕೊಂಡು ಹೋಗೋಕ್ಕೆ ಆಗಲಿಲ್ಲ. ಸರಿ ಕೇಕ್ ಅದು ತೊಗೊಂಬರೋಣ ಅಂತ ದೀಕ್ಷನ್ ಕರ್ಕೊಂಡು ಬಂದೆ. ಯಾಕಂದರೆ ನನಗೆ ಈ ಕೇಕ್ ತಗೊಳ್ಳೋದು, ಚಾಕ್ಲೇಟ್ಸ್ ತೊಗೊಳ್ಳೋದು, ಬೇಕ್ರಿಲಿ ಹೋಗಿ ಏನಾದ್ರು ತಗೊಳ್ಳೋದು ಸ್ವಲ್ಪ ಐಡಿಯಾ ಕಮ್ಮಿ. ನನಗೆ ಅಷ್ಟೊಂದು ಗೊತ್ತಾಗಲ್ಲ, ಮಕ್ಕಳಷ್ಟು ನಾಲೆಡ್ಜಬಲ್ ಇಲ್ಲ. ಅದಕ್ಕೆ ದೀಕ್ಷನ್ ಕರ್ಕೊಂಡು ಬಂದು ಎಲ್ಲ ಶಾಪಿಂಗ್ ಮಾಡಿ ಆಯಿತು. ನೋಡಿ ನಮ್ಮ ಕಣ್ಗಳೆಲ್ಲ ಹಿಂಗಾಗಿದೆ ಬೆಳಿಗ್ಗೆ ಬೇಗ ಎದ್ದು. ಅದಾದಮೇಲೆ ಮನೆಗೆ ಬಂದು ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಮಕ್ಕಳೆಲ್ಲ ಇದ್ರಲ್ಲ, ಇವತ್ತೇ ಕೇಕ್ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿನ್ನೆ ಅವ್ರ ಫ್ರೆಂಡ್ ಬಂದು ಮಾಡಿದ್ಲಲ್ವ, ಸೊ ಇವತ್ತು ನಾವು ಮಾಡಿಸ್ತಾ ಇದ್ದೀವಿ. ಬನ್ನಿ ನೀವು ಕೂಡ ಈ ಸೆಲೆಬ್ರೇಷನಲ್ಲಿ ಭಾಗಿಯಾಗಿ. Happy birthday to you, Diksha. Happy birthday to you. 18 ವರ್ಷ ಆಯಿತು ದೀಕ್ಷಾ. ಜವಾಬ್ದಾರಿ ಜಾಸ್ತಿ ಆಯಿತು. ಮತದಾರರಾಗಿದೆಯಾ? ಮೂಟಿ ಕಡೆ ಬಸವರಾಗಿ ನೆನ್ನೆ ಎಲ್ಲ ತಗೊಳ್ಳಿ. ನೋಡಿ ಜಗಳ ಆಡಿಕೊಂಡು ಫಾರ್ಮ್ಯಾಲಿಟೀಸ್ಗೋಸ್ಕರ ನಿಂತಿದ್ದಾಳೆ ನಮ್ಮ ದೀಪ್ತಿ ವಿಡಿಯೋದಲ್ಲಿ.
ಏನು ಮಾಡೋಕ್ಕಾಗಲ್ಲ, ಮಕ್ಕಳಂದ್ರೆ ಹೀಗೆ ಅಲ್ವಾ. ಇನ್ನು ನೆಕ್ಸ್ಟು ನಮ್ಮ ಕುಸುಮ ಬಂದಿದ್ಲು, ಅದು ಹೇಳಲೇ ಇಲ್ಲ. ಅವಳ ಮಕ್ಕಳನ್ನೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ಗೆಲ್ಲ ರೆಡಿ ಮಾಡಿ ಕಳಿಸಿ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ನಾನು ಕಾಲ್ ಮಾಡಿದ್ದೆ ಲೇಟ್, ಅವಳಿಗೆ ಹಿಂದಿನ ದಿನ ರಾತ್ರಿ 10:30 ಹೇಳಿದೆ, ಅಂದ್ರೂ ಬಂದು. ಥ್ಯಾಂಕ್ ಯು ನಿನಗೆ. ಹಾಗೆಯೇ ಇದಿಷ್ಟೆಲ್ಲ ಸೆಲೆಬ್ರೇಷನ್ ಇನ್ನೂ ಇದೆ. ಬನ್ನಿ, ದೀಕ್ಷೆಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ, ಏನು ಅಂತ ನೋಡುವ. ಸರ್ಪ್ರೈಸ್ ಗಿಫ್ಟ್ ಫಾರ್ ದೀಕ್ಷಾ. ನೋಡೋಣ, ಅವಳು ಕಂಡಿಡಿಬೇಕು. ಗೊತ್ತಿಲ್ಲ, ಕನ್ಫರ್ಮ್ ಆಗಿ ಏನು ಅಂತ. ಓ ಎಕ್ಸೈಟ್ಮೆಂಟ್ ತೋರಿಸಿ ವಿಡಿಯೋಗೋಸ್ಕರ ಬಂದಿದೆ. ಅಲ್ತದೇನಿ ಬಟನ ಇಟ್ಕೊಂಡು ಮಾಡುವ. ಯಾವ ಫೋನ್ ಏನು ಫೋನ್ ಅಂತ ಹೇಳಿ. ಕಲಸು ಹಳೆ ಹೊಡೆದಾಗಿರೋ ಫೋನಲ್ಲಿ ಇದ್ದು 9 ಗಂಟೆಗೆ ಬಹುದಿನಗಳ ಕೆಲಸ ನೋಡಿ. ನಿಮ್ಮ ಕೊಡೋದಾಗಿದ್ದೀನಿ. ಥ್ಯಾಂಕ್ಸ್ ಹೇಳ್ತಾರೆ ನೋಡು. ಖುಷಿ ನೋಡಪ್ಪ, ಅಲ್ಲೂ ಎಲ್ಲ ಕಾಣ್ತವೆ. ಹಾಂ, ಖುಷಿಗೆ ಅವಳು ಫೋನ್ ಕೊಟ್ಟಂಗೆ ಇರ್ತಾನೆ. ಖುಷಿಯವ ಹೇಳಿ ನಿಮ್ಮ ಅಪ್ಪನಿಗೆ ವಾ ನೋಡಿದ್ರಲ್ಲ, ಫೋನ್ ತಂದು ಕೊಟ್ವಿ. ಅವಳು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸ್ಟಾರ್ಟಿಂಗ್ 1-2 ಸಲ ಕೇಳಿದ್ಲು, ಆಮೇಲೆ ಇಲ್ಲ ಬಿಡು ತಗೊಡಲ್ಲ ನಮ್ಮಪ್ಪ ಅಮ್ಮ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ಲು. ಹಳೇ ಫೋನು ಎಲ್ಲ ಒಂಥರ ಜಾಸ್ತಿ ಒಡೆದೋಗಿ ಗ್ಲಾಸೆಲ್ಲ ಹೋಗ್ಬಿಟ್ಟಿತ್ತು, ಅದನ್ನೇ ಯೂಸ್ ಮಾಡ್ತಿದ್ಲು. ನಾನು ಅವರಪ್ಪಂಗೆ ಫೋರ್ಸ್ ಮಾಡಿಲ್ಲ, ತೊಗೊಟ್ಬಿಡೋಣ. ಯಾಕಂದರೆ ಮಗಳು ಎಂಜಿನಿಯರಿಂಗಲ್ಲಿ ಕೂಡ ಫ್ರೀ ಸೀಟ್ ತೊಗೊಂಡಿದ್ಲು, ಗೌರ್ಮೆಂಟ್ ಸೀಟ್ ತಗೊಂಡಿದ್ಲು. ಅದಕ್ಕೋಸ್ಕರ ಅವಳಿಗೆ ಒಂದು ಗಿಫ್ಟ್ ಇರಲೇಬೇಕು ಅಂತ ಅಂದ್ಬಿಟ್ಟು, ಅಟ್ಲೀಸ್ಟ್ ಬರ್ತ್ಡೇ ಇದೆ ಅಲ್ವಾ, ಇವಾಗ ಕೊಡಿಸಿದ್ರೆ ಒಂದು ಮೆಮೊರಬಲ್ ಆಗಿರುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀವಿ. ಇವಾಗ ಅವಳು 18 ಇಯರ್ಸ್ ಓಲ್ಡ್, ಅವಳಿಗೆ ಗೊತ್ತು ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋ ಮೆಚುರಿಟಿ ಇದೆ ಅಂತ ತೊಗೊಟ್ಟಿದ್ದೀವಿ. ಇನ್ನು ನೆಕ್ಸ್ಟ್ ಅಕ್ಕ ತಂಗಿ ಜಗಳ ಇತ್ತಲ್ವ, ಇಬ್ಬರು ಒಂದಾಗೋಕ್ಕೆ ಟ್ರೈ ಮಾಡ್ತಾಯಿದ್ರು, ಬಟ್ ಆಗ್ತಿರ್ಲಿಲ್ಲ. ತಂಗಿ ಏನೇ ಜಗಳ ಆಡ್ಕೊಂಡಿದ್ರು ಅಕ್ಕಂಗೋಸ್ಕರ ಗಿಫ್ಟ್ ತೊಗೊಬಂದಿದ್ಲು. ಅವ್ರ ಅಕ್ಕ ಯಾವಾಗಲೂ ಒಂದು ಸತಿ ಕೇಳಿದ್ಲು, ನಂಗೆ ಏನು ತಗೊಡಿದ್ರು ಪರವಾಗಿಲ್ಲ, ನಂಗೊಂದು ವಾಚ್ ಬೇಕು ಕಣಮ್ಮ ತಗೊಡಿ ಅಂತ. ಅದನ್ನು ಕೇಳಿಸ್ಕೊಂಡು ಅವ್ರ ಅಕ್ಕನಿಗೆ ವಾಚ್ನೇ ಗಿಫ್ಟ್ ಮಾಡಿದ್ದಾಳೆ. ಖುಷಿ ಆಯಿತು ದೀಪ್ತಿ, ನಿಂಗೂ ಥ್ಯಾಂಕ್ಸ್. ಓಕೆನಾ. ಹಾಗೆಯೇ ಇನ್ಮೇಲೆ ನಾನು ವೀಡಿಯೋನ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಿ. ವಾರಕ್ಕೆ 2 ವೀಡಿಯೋ ಹಾಕೋಣ ಅಂದ್ಕೊಂಡಿದ್ದೀನಿ. ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಇರೋದ್ರಿಂದ ಈ ವಿಡಿಯೋ ಎಡಿಟ್ ಮಾಡೋದು ಎಲ್ಲ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, ಎಡಿಟು ವಾಯ್ಸ್ ಓವರ್ ಎಲ್ಲನೂ. ಅದಕ್ಕೆ ಸ್ವಲ್ಪ ನಾನು ಮೊಬೈಲ್ ಹಿಡಿಯೋದೆಲ್ಲ ಕಮ್ಮಿ ಮಾಡೋಣ ಅಂದ್ಬಿಟ್ಟು ಮಕ್ಕಳು ಎಕ್ಸಾಮ್ ಮುಗಿಯೋವರೆಗೆ ಮಾರ್ಚ್ ಏಪ್ರಿಲ್ವರೆಗೆ 2 ವೀಡಿಯೋ ಹಾಕೋಣ, ಸಾಧ್ಯ ಮಾಡ್ಕೊಳ್ಳೋಣ 2 ವೀಡಿಯೋ ಹಾಕಲಿಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಲಿ ನಿಮ್ಮ ಸಪೋರ್ಟ್ ಇರುತ್ತೆ, ಹೀಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಟೈಮ್ ಆಗೋಲ್ಲ ಅಲ್ವಾ, ಮಕ್ಕಳು ಓದುವಾಗ ನಾವು ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ಳೋದು ಅಷ್ಟು ಸರಿ ಹೋಗಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ವೀಡಿಯೋಸ್ನ ಕಮ್ಮಿ ಮಾಡ್ತಾಯಿದ್ದೀನಿ. ಆಫ್ಟರ್ ಎಕ್ಸಾಮ್ ಖಂಡಿತ ನಾನಿನ್ನೂ ಆ್ಯಕ್ಟಿವ್ ಆಗ್ತೀನಿ ಯೂಟ್ಯೂಬ್ನಲ್ಲಿ. ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವೀಡಿಯೋ ಹಾಕಿದಾಗ, ವೀಡಿಯೋ ನೋಟಿಫಿಕೇಷನ್ ಬಂದಾಗ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನನ್ನ ಚಾನಲ್ನ ಸರ್ಚ್ ಮಾಡ್ತಾಯಿರಿ, ವೀಡಿಯೋ ಹಾಕಿದ್ರೆ ಗೊತ್ತಾಗ್ತದೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯಾವ ಪ್ರಾಬ್ಲಮ್ಮು ಇರೋಲ್ಲ, ನೋಟಿಫಿಕೇಷನ್ ಬಂದುಬಿಡುತ್ತಾ, ಆವಾಗ ನೀವು ವೀಡಿಯೋಸ್ನ ಆರಾಮಾಗಿ ನೋಡ್ಬೋದು. ಇನ್ನು ಅವಳು ತಂಗಿ ಗಿಫ್ಟ್ ಮಾಡಿದ್ದಕ್ಕೆ ನೋಡಿ ಅವಳಿಗೆ ಎಷ್ಟು ಖುಷಿ ಆಯಿತು. ತಂಗಿ ಮಾತ್ರ ಅಲ್ಲ, ಇನ್ನೂ ಒಬ್ಬಳು ತಂಗಿ ತಮ್ಮ, ಅವರಿಬ್ರು ಅವ್ರ ಏಜ್ಗೆ ಏನು ಕೊಡ್ಬೋದು ನೋಡಿ. ಅಂದರೆ ಪೆನ್ನೋ ಪೆನ್ಸಿಲೋ ಯಾವುದೋ ಒಂದು ಒಟ್ಟು ಕೊಟ್ಟರು. ಆ ಮಕ್ಕಳಿಗೂ ಥ್ಯಾಂಕ್ಸ್. ಅವರಿದ್ದಾಗ ಸೆಲೆಬ್ರೇಷನ್ ಮಾಡಿದ್ದು ನಂಗೆ ಸಿಕ್ಕಾಬಟ್ಟೆ ಖುಷಿ. ಇವರು ಮತ್ತು ಇವರ ಅಮ್ಮ ಇದ್ದರೆ ನನಗೆ ನನ್ನ ತಮ್ಮ ಇದ್ದಷ್ಟೇ ಖುಷಿ ಆಗುತ್ತೆ. ಇನ್ನು 2 ಲಾಗಿಂದ ಏನೇನು ಫೋಟೋಸ್ ಇದ್ವು ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ನನ್ನ ಮೆಮೊರಿನಲ್ಲಿ ಇದೆಲ್ಲ ಉಳ್ಕೋಬೇಕು, ನಮ್ಮ ಮೆಮೊರಿಲಿ ಉಳಿಬೇಕು ಅಂದರೆ ಯೂಟ್ಯೂಬಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಒಂದಷ್ಟು ಫೋಟೋಸ್ ಹಾಕಿದ್ದೀನಿ. ಇನ್ಮೇಲೆ ನಾನು ಆದಷ್ಟು ಆ ಲಾಗಿಗೆ ಸಂಬಂಧಪಟ್ಟಾಗ ಏನಾದರೂ ಫೋಟೋಸ್ ಇದ್ದರೆ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ಅಲ್ಲ, ನನಗೂ ಖುಷಿ ಆಯಿತು ಇದೆಲ್ಲ ಹಾಕ್ಕೊಂಡಿದ್ದು. ಅದಾದಮೇಲೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಸಿಕ್ಕಾಬಟ್ಟೆ ಧನ್ಯವಾದಗಳು. ನನ್ನ ಮುಂದಿನ ವಿಡಿಯೋ ಯಾವಾಗ ಹಾಕ್ತೀನಿ ಅಂತ ನನಗೆ ಗೊತ್ತಿಲ್ಲ, ಆದರೂ ಒಂದು 4 ಡೇಸಲ್ಲಿ ಹಾಕ್ತೀನಿ ಅಂತ ಅಂದ್ಕೋತೀನಿ. ಆ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರ್ತೀರ, ಡೆಫಿನೆಟ್ಲಿ ನನ್ನ ವಿಡಿಯೋಗೆ ವೆಯ್ಟ್ ಮಾಡ್ತಿರ್ತೀರ. ಅಷ್ಟೇ ಅಲ್ಲ, ಇದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಇರುತ್ತೆ ಅಂತ ಭಾವಿಸ್ತಾ ಇನ್ನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ. ಧನ್ಯವಾದಗಳು ಎಲ್ರಿಗೂ.